ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಕೇಂದ್ರ ಸರ್ಕಾರದಿಂದ ನಮ್ಮ ಪ್ರಧಾನಮಂತ್ರಿ ಆದಂತಹ ಮೋದಿಜಿಯವರು ಕಾರ್ಮಿಕರಿಗೋಸ್ಕರ ಒಂದು ಹೊಸ ಯೋಜನೆನ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಯೋಜನೆಗೆ ನೀವು ಅಪ್ಲೈ ಮಾಡಿದರೆ 15,000 ರೂಪಾಯಿ ಉಚಿತವಾಗಿ ನಿಮಗೆ ಸಿಗುತ್ತೆ. ಜೊತೆಗೆ ಕಾರ್ಮಿಕರಿಗೆ ಫ್ರೀ ಟ್ರೈನಿಂಗ್ ಜೊತೆಗೆ ಡೈಲಿ 500 ರೂಪಾಯಿನೂ ಕೂಡ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಿರುವಂತಹ ಈ ಹೊಸ ಯೋಜನೆ ಬಗ್ಗೆ ಹೇಳೋದಾದ್ರೆ ಇದು PM ವಿಶ್ವಕರ್ಮ ಯೋಜನೆ ಅಂತ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಈ ಹೊಸ ಯೋಜನೆಯಲ್ಲಿ ಕಾರ್ಮಿಕರು ಅಥವಾ ಹೊಸದಾಗಿ ವ್ಯಾಪಾರವನ್ನು ಶುರು ಮಾಡುವವರಿಗೆ 1 ಲಕ್ಷದಿಂದ 2 ಲಕ್ಷದವರೆಗೂ ಕೂಡ ಸಾಲವನ್ನು ಕೇವಲ 5% ಬಡ್ಡಿ ದರದಲ್ಲಿ ನೀವು ಪಡ್ಕೋಬಹುದು. ಸ್ನೇಹಿತರೆ, ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಮತ್ತು 15,000 ರೂಪಾಯಿ ಉಚಿತವಾಗಿ ಪಡೆಯುವುದು ಹೇಗೆ ಮತ್ತು 1 ಲಕ್ಷದಿಂದ 2 ಲಕ್ಷ ಗಂಟು ಸಾಲವನ್ನು ಹೇಗೆ ಪಡೆಯುವುದು, ಇದರ ಬೆನಿಫಿಟ್ಸ್ ಏನು ಅಂತ ಈ ಎಲ್ಲ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ. ಸ್ನೇಹಿತರೆ, ಮೊದಲಿಗೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ದಾಖಲಾತಿಗಳು ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಅಪ್ಲಿಕೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅವರ ರೇಷನ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್, ಈ 3 ಡಾಕ್ಯುಮೆಂಟ್ಸ್ ಕೂಡ ಬೇಕಾಗುತ್ತೆ. ನೀವೇನೋ ಹೊಸದಾಗಿ ಮೆಂಬರ್ಸ್ನ ಆ್ಯಡ್ ಮಾಡಬೇಕು ಅಂತಿದ್ರೆ ಅವರ ಆಧಾರ್ ಕಾರ್ಡ್ ನಂಬರು ಕೂಡ ಅವರ ಆಧಾರ್ ಕಾರ್ಡು ಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಗೂಗಲ್ ಸರ್ಚ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚ್ ಅಲ್ಲಿ PM ವಿಶ್ವಕರ್ಮ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಳ್ಳಿದ ತಕ್ಷಣ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ಪೇಜ್ ಅಲ್ಲೇ ಕಾಣ್ತಿರುತ್ತೆ PM ವಿಶ್ವಕರ್ಮ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಿಮಗೆ ಕೆಳಗಡೆ ಲೆಫ್ಟ್ ಸೈಡ್ಗೆ ಅಪ್ಲೈ ನೋ ಅಂತ ಒಂದು ಆಪ್ಷನ್ ಕಾಣ್ತಿರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ಈ ಆಪ್ಷನ್ ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಜಸ್ಟ್ ನೀವು ರೈಟ್ ಸೈಡಿಗೆ ನೋಡ್ತಾ ಇರಬಹುದು, ಮೇಲ್ಗಡೆ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಕೆಂಡ್ ಆಪ್ಷನ್ CSC ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಸೆಕೆಂಡ್ ಆಪ್ಷನ್ ಅದರಲ್ಲಿ CSC ರಿಜಿಸ್ಟ್ರೇಷನ್ ಇದಂತ ಇರುತ್ತೆ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೆಂಟ್ Gmail ID ಅಥವಾ ನೇಮ್ನ ಎಂಟ್ರಿ ಮಾಡಬೇಕಾಗುತ್ತೆ, ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಮತ್ತೆ ಕಾಣ್ತಾರ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ನೀವು ಸೈನ್ ಇನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ನೌ ಅಂತ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಸ್ ದೇರ್ ಎನಿ ಗೌರ್ಮೆಂಟ್ ಎಂಪ್ಲಾಯೀಸ್ ವಿತ್ ಇನ್ ಯುವರ್ ಫ್ಯಾಮಿಲಿ ಅಂತ ತೋರಿಸುತ್ತೆ. ನಿಮಗೆ ಫ್ಯಾಮಿಲಿಯಲ್ಲಿ ಗೌರ್ಮೆಂಟ್ ಜಾಬ್ ಇದ್ದವರಿಗೆ ಈ ಒಂದು ಸ್ಕೀಮ್ ಅಪ್ಲೈ ಆಗಲ್ಲ. ಗೌರ್ಮೆಂಟ್ ಜಾಬ್ ಇಲ್ಲ ಅಂತಂದ್ರೆ ಜಸ್ಟ್ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ನೀವು ಕೂಡ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋ ಅಂತ ಯಾಕಂದ್ರೆ ಈಗ ಆಲ್ರೆಡಿ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಇಂದನೂ ನೀವು ಲೋನ್ ತಗೊಂಡಿಲ್ಲ ಅಂತ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಿಮಗೆ ಇಲ್ಲಿ ಆಧಾರ್ ವೆರಿಫಿಕೇಷನ್ ಆಗುತ್ತೆ. ಜಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡಿ ಕಾಣ್ತಾ ಇರೋ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಇಲ್ಲಿ ಒಂದು ಬಾಕ್ಸಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಜಸ್ಟ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಟೈಪ್ ಮಾಡ್ಕೊಂಡು ಜಸ್ಟ್ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂಡು ವೆರಿಫೈ ಅನ್ನೋದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ಒಂದು ಯೋಜನೆ ಅಪ್ಲಿಕೇಶನ್ ಫಾರಂ ಓಪನ್ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಂಟ್ರಿ ಆಗಿರುತ್ತೆ. ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ನಿಮ್ಮ ಅಡ್ರೆಸ್ಸು, ನಿಮ್ಮ ಡೇಟ್ ಆಫ್ ಬರ್ತು ಇಷ್ಟೂ ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿ ಇಲ್ಲಿ ಎಂಟ್ರಿ ಆಗಿರುತ್ತೆ. ಜಸ್ಟ್ ಇಲ್ಲಿ ನಿಮ್ಮ ಮೆರಿಜುವಲ್ ಸ್ಟೇಟಸ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನೋದನ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ನಿಮ್ಮ ಜೆಂಡರ್ ಕೂಡ ಆಟೋಮೆಟಿಕ್ ಆಗಿ ಎಂಟ್ರಿ ಇರುತ್ತೆ. ಮತ್ತು ನಿಮ್ಮ ಕ್ಯಾಟಗರಿ ಯಾವುದು, ಏನು ನೀವು SCನ OBCನ ಅನ್ನೋದನ್ನ ಕೂಡ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಕೆಳಗಡೆ ದೇವ್ಯಾಂಗಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ರೈಟ್ ಸೈಡಿಗೆ ಆರ್ ಯು ಡೂಯಿಂಗ್ ಬಿಸ್ನೆಸ್ ಇನ್ ಸೇಮ್ ಸ್ಟೇಟ್ ಅಂತ ಇರುತ್ತೆ. ನೀವು ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡ್ತಾ ಇರಬಹುದು ಆರ್ ಯು ಡೂಯಿಂಗ್ ಬಿಸ್ನೆಸ್ ಇನ್ ಸೇಮ್ ಡಿಸ್ಟಿಕ್ ಅಂತ ಇರುತ್ತೆ, ಅದನ್ನು ಕೂಡ ನೀವು ಎಸ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ಸೈಡಿಗೆ ಮೈನಾರಿಟಿ ಅಂತ ಇರುತ್ತೆ. ನೀವೇನಾರ ಮೈನಾರಿಟಿ ಕ್ಯಾಸ್ಟ್ ಅವರ್ ಆಗಿದ್ರೆ ಎಸ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೈನಾರಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸ್ಲೈಡ್ ಆನ್ ಮಾಡ್ಕೊಳ್ಳಿ. ಸ್ಲೈಡ್ ಆನ್ ಮಾಡಿ ಕೂಡಲೇ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ಫೋನ್ ನಂಬರು, ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತೆ ನಿಮ್ಮ ಪಾನ್ ಕಾರ್ಡ್ ನಂಬರ್ನ, ಇದು ಆಪ್ಷನಲ್ ಇರುತ್ತೆ ಪಾನ್ ಕಾರ್ಡ್ ನಂಬರು, ಬಟ್ ಫೋನ್ ನಂಬರು ಆಧಾರ್ ಕಾರ್ಡ್ ನಂಬರು ಕಂಪಲ್ಸರಿ ಆಗಿ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ ಕೂಡಲೇ ಆಟೋಮೆಟಿಕಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಶೋ ಆಗುತ್ತೆ. ನೀವು ಡಿಲೀಟು ಕೂಡ ಮಾಡ್ಬೋದು.
ಈ ಹೊಸದಾಗಿ ಯಾರು ಆ್ಯಡ್ ಮಾಡಬೇಕು ಅಂತಿದ್ರೆ ಜಸ್ಟ್ ಇಲ್ಲಿ ಆ್ಯಡ್ ನೌ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರ ಹೆಸರು, ರಿಲೇಷನ್ಶಿಪ್ಪು ಮತ್ತು ಅವರ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ ಕೂಡಲೇ ಅವರ ಡೀಟೇಲ್ಸು ಕೂಡ ಕೆಳಗಡೆ ಫ್ಲೆಜ್ ಆಗುತ್ತೆ. ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸು 1 by 1 ಆಗಿ ಆ್ಯಡ್ ಮಾಡ್ಕೊಂಡಿದ ನಂತರ ಜಸ್ಟ್ ಕೆಳಗಡೆ ನೀವು ಸ್ಲೈಡ್ ಮಾಡಿದ ಕೂಡಲೇ ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಅವರ ಡಿಸ್ಟಿಕ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಡಿಸ್ಟಿಕ್ನ ಎಂಟ್ರಿ ಮಾಡ್ಕೊಂಡಿದ ತಕ್ಷಣನೇ ಕರೆಂಟ್ ಅಡ್ರೆಸ್ ಸೇಮ್ ಆಸ್ ಪರ್ ಆಧಾರ್ ಅಂತ ಇರುತ್ತೆ. ಅವರು ಸೇಮ್ ಅಡ್ರೆಸ್ಸಲ್ಲಿ ಇದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದರ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಅವರು ಪೂರ್ತಿಯಾದ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡು ಯು ಕಮ್ ಅಂಡರ್ ಗ್ರಾಮ ಪಂಚಾಯತಿ ಅಂತ ಬರುತ್ತೆ. ನೀವೇನಾರ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ಬ್ಲಾಕು ಮತ್ತು ಗ್ರಾಮ ಪಂಚಾಯತಿಯ ಯಾವ ಒಂದು ಗ್ರಾಮ ಪಂಚಾಯತಿಯಲ್ಲಿ ವಾಸವಾಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಫೆಷನ್ ಆರ್ ಟ್ರೇಡ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ನಿಮ್ಮ ಪ್ರೊಫೆಷನ್ನ ಅಂದರೆ ನೀವು ಯಾವ ಒಂದು ಕೆಲಸದಲ್ಲಿ ತರಬೇತಿ ಹೊಂದಿರ್ತೀರ ಮತ್ತು ಯಾವ ಕೆಲಸ ಮಾಡ್ತಿರ್ತೀರಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಳಗಡೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬಿಸ್ನೆಸ್ ಅಡ್ರೆಸ್ ಅಂತ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸಲ್ಲಿ ನೀವು ಬಿಸ್ನೆಸ್ ಮಾಡ್ತಿದ್ರೆ ಸೇಮ್ ಆಸ್ ಆಧಾರ್ ಕಾರ್ಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಬಿಸ್ನೆಸ್ ಲೊಕೇಶನ್ ಬೇರೆ ಇತ್ತು ಅಂದರೆ ಅದರ್ಸ್ ಅನ್ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಲೊಕೇಶನ್ ಎಂಟ್ರಿ ಮಾಡಿಕೊಂಡು ಸೇವ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ನೇಮು, IFSC ಕೋಡು, ಬ್ಯಾಂಕ್ ಬ್ರಾಂಚು, ಅಕೌಂಟ್ ನಂಬರು ಇಷ್ಟನ್ನು ಕೂಡ ಕರೆಕ್ಟಾಗಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ಜಸ್ಟ್ ಸ್ಲೈಡ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರೆಡಿಟ್ ಸಪೋರ್ಟರ್ ಅಂತ ಇರುತ್ತೆ. ಇಲ್ಲಿ ಏನಂತಂದರೆ ಡು ಯು ವಾಂಟ್ ಕ್ರೆಡಿಟ್ ಸಪೋರ್ಟ್ ಅಂದರೆ ನೀವು 1 ಲಕ್ಷ ಏನಾರ ಲೋನ್ ಬೇಕಾ ನಿಮಗೆ, ಅಥವಾ 2 ಲಕ್ಷ ಲೋನ್ ಬೇಕಾ. 1 ಲಕ್ಷಕ್ಕೆ ಏನಂತಂದರೆ 5% ಇಂಟ್ರೆಸ್ಟ್ ರೇಟ್ ಇರುತ್ತೆ ಮತ್ತು 18 ತಿಂಗಳು ಒಳಗಡೆ ನೀವು ಕಟ್ಟಬೇಕಾಗುತ್ತೆ. 2 ಲಕ್ಷಕ್ಕೆ ಏನಂತಂದರೆ 5% ಇಂಟ್ರೆಸ್ಟ್ ರೇಟ್ ಇರುತ್ತೆ, 30 ತಿಂಗಳು ನಿಮಗೆ ಟೈಮ್ ಇರುತ್ತೆ. ಆ 2 ಲಕ್ಷನ ನೀವು ಕಟ್ಟೋಕೆ ನಿಮಗೆ ಈ ಒಂದು ಸ್ಕೀಮಿಂದ ಲೋನ್ ಬೇಕಂತಂದರೆ ಜಸ್ಟ್ ನೀವು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಒಂದು ಅಮೌಂಟ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ ಅಮೌಂಟು 50,000ದಿಂದ ಸ್ಟಾರ್ಟ್ ಆಗುತ್ತೆ. 50,000ದಿಂದ 2 ಲಕ್ಷ ಗಂಟನೂ ನೀವು ಒಂದು ಅಮೌಂಟ್ನ ನೀವು ಲೋನ್ ರೀತಿಯಲ್ಲಿ ನೀವು ಪಡ್ಕೋಬಹುದು. ನಿಮಗೆ ಎಷ್ಟು ಲೋನ್ ಬೇಕೋ ಅಷ್ಟು ಅಮೌಂಟ್ನ ಎಂಟ್ರಿ ಮಾಡಿಕೊಂಡು ಸೇಮ್ ಆಸ್ ಸೇವಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇನ್ನೊಂದು ಡೀಟೇಲ್ ಇರುತ್ತೆ ಲೋನ್ ಪ್ರಪೋಸಲ್ ಅಂತ. ಅಂದರೆ ನೀವು ಈ ಒಂದು ಲೋನಿಗೆ ಯಾವ ಪರ್ಪಸಿಗೋಸ್ಕರ ನೀವು ಈ ಲೋನ್ನ ಪಡೆದಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏನು ಇಕ್ವಿಪ್ಮೆಂಟ್ ಪಡೆಯೋಕೆ, ಅಥವಾ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ, ಅಥವಾ ವರ್ಕಿಂಗ್ ಕ್ಯಾಪಿಟಲ್ಗ ಏನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನೀವು ಸ್ಲೈಡ್ ಮಾಡಿಕೊಂಡು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅನ್ನೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಳ್ಳೇನೆ ನಿಮ್ಮ ಒಂದು ವೆರಿಫಿಕೇಶನ್ ಅಪ್ಲೋಡಿಂಗ್ ಅಲ್ಲಿ ಇರುತ್ತೆ, ಈ ತರ ತೋರಿಸುತ್ತೆ ನಿಮಗೆ. ಸ್ನೇಹಿತರೆ ನೆಕ್ಸ್ಟ್ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 15,000 ರೂಪಾಯಿ ಉಚಿತವಾಗಿ ನೀಡ್ತಾರೆ ಅಂತಾನೆ ಹೇಳ್ಬೋದು. ಹೇಗೆ ನೀಡ್ತಾರೆ, ಹೇಗೆ 15,000 ರೂಪಾಯಿ ಸಿಗುತ್ತೆ ಅಂತಂದ್ರೆ ನೀವು ಈ ಒಂದು ಟ್ರೈನಿಂಗಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬೇಸಿಕ್ 5 ದಿವಸ ಇರುತ್ತೆ, ಅಡ್ವಾನ್ಸ್ ಟ್ರೈನಿಂಗ್ 15 ದಿವಸ ಇರುತ್ತೆ. ಟ್ರೈನಿಂಗ್ ನಿಮಗೆ ಫ್ರೀ ಆಗಿ ನೀಡ್ತಾರೆ, ಜೊತೆಗೆ ದಿವಸ 500 ರೂಪಾಯಿನೂ ಕೂಡ ನಿಮಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ನಿಮಗೆ 15,000 ರೂಪಾಯಿ ಉಚಿತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತಾರೆ. ಜಸ್ಟ್ ಕೆಳಗಡೆ ಮಾರ್ಕೆಟಿಂಗ್ ಸಪೋರ್ಟರ್ ಅಂತ ಇರುತ್ತೆ, ಅದನ್ನೆಲ್ಲ ಎಲ್ಲ ಆಪ್ಷನ್ ಮೇಲೂ ಟಿಕ್ ಮಾರ್ಕ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಕೊಳ್ಳೇನೆ ನಿಮ್ಮ ಒಂದು ಡಿಕ್ಲರೇಷನ್ ಫಾರಮ್ ಇಲ್ಲಿ ಓಪನ್ ಆಗುತ್ತೆ. ಜಸ್ಟ್ ಕೆಳಗಡೆ ಡಿಕ್ಲರೇಷನ್ ಫಾರಮ್ಗೆ ಅಗ್ರಿ ಮಾಡ್ಕೊಳ್ಳಿ. PM ವಿಶ್ವಕರ್ಮ ಯೋಜನೆಗೆ ಅಗ್ರಿ ಮಾಡಿಕೊಂಡು ಜಸ್ಟ್ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಕೊಳ್ಳೇನೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮು ಸಬ್ಮಿಟ್ ಆಗುತ್ತೆ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಕೂಡ ಜನರೇಟ್ ಆಗುತ್ತೆ. ಜನರೇಟ್ ಆದ ನಂತರ ನಿಮಗೆ ಒಂದು ಸ್ಕ್ರೀನ್ಶಾಟ್ ಅನ್ನು ತಗೊಳ್ಳಿ. ನೆಕ್ಸ್ಟ್ ಡನ್ ಆದ್ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ. ರಿಫ್ರೆಶ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಫಾರಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅಪ್ಲಿಕೆಂಟ್ ನೇಮ್ ಇರುತ್ತೆ, ಅಪ್ಲಿಕೆಂಟ್ ಸ್ಟೇಟಸ್ ಇರುತ್ತೆ, ಅಪ್ಲಿಕೇಟ್ ಅಂಡ್ ಸಬ್ಮಿಟ್ ಡೇಟ್ ಇರುತ್ತೆ, ಅಪ್ಲಿಕೇಶನ್ ನಂಬರು ಕೂಡ ಇರುತ್ತೆ. ನಿಮಗೆ ಏನಾರ ಎಡಿಟಿಂಗ್ ಏನಾರ ಮಾಡಬೇಕು ಈ ಒಂದು ಅಪ್ಲಿಕೇಶನ್ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬಹುದು. ಎಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ಜಸ್ಟ್ ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ ಫಾರಮ್ PDF ಅಲ್ಲಿ ಇರುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಫಾರಮ್ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಸ್ನೇಹಿತರೆ ಈ ರೀತಿಯಾಗಿ ನೀವು PM ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡಿ 1 ಲಕ್ಷದಿಂದ 2 ಲಕ್ಷ ಗಂಟನು ಸಾಲವನ್ನು ಪಡಿಬಹುದು. ಜೊತೆಗೆ 15,000 ರೂಪಾಯಿ ಟೂಲ್ ಕಿಟ್ಟಿಗೋಸ್ಕರ ನೀವು ಉಚಿತವಾಗಿ ಪಡ್ಕೋಬಹುದು ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೊಸ ಅಪ್ಡೇಟು, ಹೊಸ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಮಿಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್.